ಗಿಲ್ಲಿ 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 ಕಿಂಗು ಮಾತಲ್ಲಿ ಗಿಲ್ಕಿ ಆಡಿಸ್ದಂಗೆ ಆಡಿಸ್ತಾನಿಲ್ಲಿ ಗಿಲ್ಲಿ ಗಿಲ್ಲಿ ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕ್ಯಣ ಗಡ್ಡಕ್ಕೆ ಎಣ್ಣೆಯ ಅಲ್ಲ ಕೇಳೋಣ ಇದನ್ನೇ ಕಿತ್ತಲ್ಲಿ ಹಿಂಗ್ ನಾಟಿ ಮಾಡಿಸ್ಬಿಡು. ಬೇಡ ನನ್ಗೇನ್ ಕೂದ್ಲು ಅವಶ್ಯಕತೆ ಇಲ್ವಾ? ಒಂದ್ ಗಡ್ಡದ ಕೂದ್ಲು ಹಾಕಿ ಶೇವಿಂಗ್ ಮಾಡತ್ತೀವಿ. ಕೂದ್ಲು ಬೇಡ ಅಂದ್ಮೇಲೆ ಲುಕ್ ಬರ್ತಾ ಇರೋದು ಮೂವಿ. ಆಗದಿರೋದಿಬ್ರು ರಘುವಣ, ಈ ಯುದ್ಧದಲ್ಲಿ ನೀನ್ ಅಡ್ಡ ಬರ್ಬೇಡ. ಈಗ ತಾನೇ ಟ್ಯಾಬ್ಲೆಟ್ ತಗೊಂಡಿದ್ರೆ ಸುಮ್ಮನೆ. ನನ್ನ ಅವನ ನಡಿಬೇಕಾದ್ರೆ ಇದ್ದೇ ಇದು. ನೀವು ಬರ್ಬೇಡಿ ಅಣ್ಣ. ಯಾರು? ನಮ್ ಧನುವಣ ನನ್ನ ನಡುವೆ ನಡೆಯುತ್ತೆ ಇದು. ನೀನ್ ಅಮಾಯಕ ಬಂದು ಬಲಿ ಆಗ್ಬೇಡ ಪ್ಲೀಸ್. ಹಣ ಬಂದ. ನೀನು ಬಿಗ್ ಬಾಸ್ ಮನೆ ಒಳಗಡೆ ಏನೇನ್ ದಬ್ಬಾಕಿದ್ಯಾ ಹೇಳು ಇಲ್ಲಿ. ಇಲ್ಲಿ ಸ್ನಾನ ಮಾಡ್ಬಿಟ್ಟು ಒಳಗಡೆ ಬಕೆಟ್ ದಬ್ಬಾಕಿದ್ದೀನಿ. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ, ಕೂತ್ಗಳಲ್ಲಿ ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಕ್ಲಾಸ್ ಆಚೆ ಹೋಗು. ಬಂದು ಯಾವಾಗ ನಂದು ನಿಂದು ಫ್ರೆಂಡ್ಶಿಪ್ ಅಲ್ಲ, ಕಾವ್ಯ ಪಕ್ಕದಲ್ಲಿ ಹಿಡ್ಕೊಂಡು ಮಾತಾಡಿ ಎನರ್ಜಿ ಕಮ್ಮಿ ಮಾಡ್ತಾರೆ. ಸುಮ್ಮನೆ ಮಾತಾಡ್ಬೇಡ. ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಆಗ್ತಾ ಇಲ್ಲ, 5 kgನೂ ಆಗ್ತಾ ಇಲ್ಲ ಅಂದ್ರೆ ಜನ ಹಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಡೈಲಾಗ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹೋಗ್ಬಿಡ್ತೀನಿ. ಮನೆ ಕಳ್ಸಕ್ಕೆ ನಿಜ ನೀನ್ ಮಾಡ್ದ ಗೊತ್ತ ಎಲಿಮಿನೇಷನ್ ಮನೆ ಕಳ್ಸ್ಬಿಡ್ತಾರ. ನಾನೇನು ಮಾಡಿದ್ನಲ್ಲ ಜಂಟಿಗಳಲ್ಲಿಬ್ರೆ ಕಾಣಿಸದ, ಬೇರೆ ಯಾರು ಗೊತ್ತಿರೋದು ನಮ್ಮ ಹೆಸರು ಮಲ್ಲಮ್ಮನಿಗೆ ಯಾರ ಹೆಸರು ಗೊತ್ತಿಲ್ಲ. ಅರ್ಥ ಇದೆ ಕೆಲಸ ಮಾಡಿರೋದ ಕೆಲಸ. ನನ್ನ ಕೆಲಸನ ನಾನು ಕುಡಿ ಮಾಡ್ತಾ ಇದ್ದೆ. ನನ್ ಕುಡಿಗೆ ನೋವಾದ್ರೆ ನನಗ್ ನೋವಾದಂಗೆ, ನನ್ ಕುಡಿಗ್ ಖುಷಿ ಆದ್ರೆ ನನಗ್ ಖುಷಿ ಆದಂಗೆ, ನನ್ನ ಕುಡಿಗೆ ಸುಸ್ತಾದ್ರೆ ನನಗ್ ಸುಸ್ತಾದಂಗೆ, ನನ್ ಕುಡಿಗೆ ಹಸುವಾದ್ರೆ ನನಗ್ ಹಸುವಾದಂಗೆ, ನನ್ ಕುಡಿ ಮನೆಯಿಂದ ಆಚೆ ಹೋದ್ರೆ ನಾನು ಮನೆಯಿಂದ ಆಚೆ ಹೋದಂಗೆ. ಅಲ್ಲ ಹೋಗಲ್ಲ, ಇಲ್ಲೇ ಹೇಳ್ತೀನಿ. ಅದೊಂದ್ ಮಾತ್ರ ಚೇಂಜ್ ಮಾಡ್ತೀನಿ. ಕಪ್ ತಕೊಂಡ್ ಬನ್ನಿ. ಏನ್ ಕಾಪಿ ಕಪ್ಪ ಟೀ ಕಪ್ಪ? ಕಪ್ ತಕೊಂಡ್ ಬನ್ನಿ. ನನ್ ಪ್ಲೇಟ್ ಕೊಡ್ತಾವಳ, ತಗೋ ತಿಂಡಿ ತಿನ್ನು ಅಂತ ಅನ್ಕೋತೀನಿ. ಬ್ರೋ ಇದ್ರಲ್ಲಿ ತಗೋಬೇಕಂತ ಹೋಗೋಣ. ಕೊಟ್ಟಿ ಈ ಕಡೆಯಿಂದ ರಾಗಿನ ಹೊಲದಲ್ಲಿ ಬೆಳಿತಾರೆ, ನೆಲದ ಮೇಲೆ ಭೂಮಿ ಮೇಲೆ ರಾಗಿ ಬೆಳಿತಾರೆ. ಫಸ್ಟ್ ರಾಗಿನ ಚೆಲ್ತಾರೆ, ಆಮೇಲೆ ಪೈರ್ ಕಿತ್ ನಾಟಿ ಮಾಡ್ತಾರೆ, ಆಮೇಲೆ ರಾಗಿ ಬೆಳೀತದೆ, ರಾಗಿ ಗಿಡ ಆಯ್ತದೆ, ಗಿಡ ಮರ ಆಯ್ತದೆ, ಮರದ ಮೇಲೆ ರಾಗಿ ಬೆಳೆದಿರ್ತಾರೆ. ಮರ ಹತ್ತುಬಿಟ್ಟು ರಾಗಿನೇ ಕಿತ್ಕೋಬೇಕು ನಾವು. ಸರಿಯಾ? ಎಳ್ನೀರ್ ಮರ ಇರ್ತದಲ್ಲ, ಆ ತರ ರಾಗಿ ಮರ ಐತೆ. ಸರಿಯಾ? ಆ ಮರ ಹತ್ಬಿಟ್ಟು ರಾಗಿನ ಕಿತ್ಕೋಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.